ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆಗಿದ್ದಾದಮೇಲೆ ಚಾಯ್ಸ್ ಎಂಟ್ರಿ ಯಾವ ರೀತಿ ಇರುತ್ತೆ, ಚಾಯ್ಸ್ 1 ತಗೊಂಡ್ರೆ ಏನಾಗುತ್ತೆ, ಚಾಯ್ಸ್ 2 ತಗೊಂಡ್ರೆ ಏನಾಗುತ್ತೆ, ಚಾಯ್ಸ್ 3 ತಗೊಂಡ್ರೆ ಏನಾಗುತ್ತೆ, ಚಾಯ್ಸ್ 4 ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಡಾಗಿ ಒಂದು ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಹೇಳ್ತಿದ್ದೀನಿ, ಇದು ಕೇವಲ KCET ವಿದ್ಯಾರ್ಥಿಗಳಿಗೆ ಅಷ್ಟೇ. ನೀಟ್ ವಿದ್ಯಾರ್ಥಿಗಳಿಗೂ ನೆಕ್ಸ್ಟ್ ನಿಮ್ಮ ಒಂದು ಅಡ್ಮಿಷನ್ ಪ್ರೊಸೀಜರ್ ಬಗ್ಗೆ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆಗಿದ್ದಾದಮೇಲೆ ಅಂದರೆ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಚಾಯ್ಸ್ ಎಂಟ್ರಿ ಯಾವ ರೀತಿ ಇರುತ್ತೆ ಏನೋ ಅಂತ ಹೇಳಿಬಿಟ್ಟು ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸು KCET ವಿದ್ಯಾರ್ಥಿಗಳಿಗೆ ಒಂದು ನಾಳೆ ಬರುವಂಥ ಚಾನ್ಸಸ್ ಆದರೆ ಇದೆ. ನಾಳೆ ನೈಟ್ ಬರುತ್ತೆ, ಇಲ್ಲ ಅಂತಂದರೆ ಆಚೆ ನಾಳಿದ್ದು ಮಾರ್ನಿಂಗ್ ಬರುವಂಥ ಚಾನ್ಸಸ್ ಆದರೆ ಇದಾವೆ. ಸೊ ಇದ್ರ ಬಗ್ಗೆ KE ಕಡೆಯಿಂದ ಒಂದು ಅಪ್ಡೇಟ್ ಆದರೆ ಬರುತ್ತೆ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ನಾನೀಗ KE ಅಫಿಷಿಯಲ್ ವೆಬ್ಸೈಟ್ ಚೆಕ್ ಮಾಡಿದಾಗ ಇಲ್ಲಿ UGCET 2024 ಮೇಲೆ ಕ್ಲಿಕ್ ಮಾಡಿದೆ. ನೀವು ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. ಇವತ್ತೊಂದು ಹೊಸದಾಗಿ ಅಪ್ಡೇಟ್ ಆಗಿದೆ. UGCET UG NEET 2024 ಎರಡನೇ ಸುತ್ತಿನ ಅಧಿಸೂಚನೆ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನೋ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿರಬೇಕು ಅಂತ ಹೇಳ್ಬಿಟ್ಟು ಸೊ KE ಕಡೆಯಿಂದ ಅದನ್ನು ಅಪ್ಲೋಡ್ ಮಾಡಿದರೆ ಮತ್ತೇನು ಸಹ ಡಿಲೀಟ್ ಮಾಡಿದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ದ ರಿಸೋರ್ಸ್ ಯು ಆರ್ ಲುಕಿಂಗ್ ಫಾರ್ ಹ್ಯಾಸ್ ಬಿನ್ ರಿಮೂವ್ಡ್, ಆ್ಯಡ್ ಇಟ್ಸ್ ನೇಮ್ ಚೇಂಜ್ಡ್ ಆರ್ ಇಟ್ಸ್ ಟೆಂಪ್ರರ್ಲಿ ಅನ್ಅವೈಲೇಬಲ್ ಅಂತ ಇದೆ. ಇದು KE ಕಡೆಯಿಂದ ಏನೋ ಹೊಸದಾಗಿ ಒಂದು ಅಧಿಸೂಚನೆಯನ್ನು ಕೊಟ್ಟು ಮತ್ತೆ ಇದನ್ನು ರಿಮೂವ್ ಮಾಡ್ದಂಗೆ ಇದ್ದಾರೆ. ನೆಕ್ಸ್ಟ್ ಅದು ಬರುತ್ತೆ, ಆಗ ನಾನು ನಿಮಗೆ ಮತ್ತೆ ವಿಡಿಯೋ ಮಧ್ಯದಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ನೋಡಿ, KCET ವಿದ್ಯಾರ್ಥಿಗಳಿಗೆ ಈಗ ನಿಮಗೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಆದರೆ ಬರುತ್ತೆ. ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ 1 or 2 ಡೇಸ್ ಒಳಗಡೆ ನಿಮಗೆ ಚಾಯ್ಸ್ ಎಂಟ್ರಿ ಲಿಂಕನ್ನು ಕೊಡ್ತಾರೆ. ಆ ಒಂದು ಚಾಯ್ಸ್ ಎಂಟ್ರಿ ಲಿಂಕ್ ಬಂದು ನಿಮಗೆ 3 ದಿನಗಳ ಕಾಲ ಇರುತ್ತೆ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಹೇಳ್ತಿದ್ದೀನಿ ನೋಡಿ, ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ ಯಾರಿಗೆಲ್ಲ ಸೀಟ್ ಅಲರ್ಟ್ ಆಗುತ್ತೋ ಅಂಥ ಸ್ಟೂಡೆಂಟ್ಸು 100% ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡಲೇಬೇಕು. ನೀವೇನಾದರೂ ಆ ಒಂದು ಸರ್ಟೈನ್ ಟೈಮು ಸರ್ಟೈನ್ ಡೇಟ್ ಏನು ಕೊಟ್ಟಿರ್ತಾರೆ ಆ ಒಂದು ಡೇಟ್ ಒಳಗಡೆ ನೀವು ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂತ ಅಂದರೆ ನಿಮಗೆ ಸಿಕ್ಕಿರುವಂಥ ಸೀಟ್ ಆದರೆ ವೇಸ್ಟ್ ಆಗುತ್ತೆ. ಓಕೆನಾ? ಸೊ ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ಆ್ಯಂಡ್ ಅದರಲ್ಲಿ ಹೇಳ್ತಿದ್ದೀನಿ ನೋಡಿ, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸಲ್ಲಿ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿರೋದಿಲ್ವೋ ಅಂಥ ಸ್ಟೂಡೆಂಟ್ಸು ಯಾವುದೇ ಒಂದು ರೀತಿಯ ಚಾಯ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಆದರೆ ಇರೋದಿಲ್ಲ. ನೀವು ನೆಕ್ಸ್ಟ್ ಏನು ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗಾದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಸ್ಟೂಡೆಂಟ್ಸು ನನಗೊಂದು ಡೌಟ್ನ ಕೇಳ್ತಿದ್ರು, ಸರ್ ನನಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ನಾನೀಗ KE ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತ ಕೇಳ್ತಿದ್ರು. ನಿಮಗೆ ಎಕ್ಸಿಟ್ ಆಗೋದಕ್ಕೆ ಈಗ ಒಂದು ಆಪ್ಷನ್ ಆದರೆ ಕೊಡೋದಿಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಟೈಮಲ್ಲಿ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಅಂದರೆ ಇರುವಂಥ ಕಾಲೇಜಸನ್ನು ಎಡಿಟು ಎಲ್ಲ ಮಾಡ್ಬೋದಾಗಿರುತ್ತೆ, ಡಿಲೀಟ್ ಮಾಡ್ಬೋದಾಗಿರುತ್ತೆ. ಆಗ ನೀವೇನೊಂದು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಕಾಲೇಜಸನ್ನು, ಅಷ್ಟು ಕಾಲೇಜಸ್ಗೆ 0 ಅಂತ ಕೊಟ್ಬಿಟ್ಟು ಡಿಲೀಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವುದೇ ಒಂದು ರೀತಿಯ ಸೀಟ್ ಆದರೆ ಅಲರ್ಟ್ ಆಗೋದಿಲ್ಲ. ಈಗ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸಲ್ಲಿ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿದೆಯೋ ಅಂಥ ಸ್ಟೂಡೆಂಟ್ಸು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರೆ, ಈಗ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನನಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸಿಕ್ಕಿರುವಂಥ ಸೀಟ್ ಸ್ಯಾಟಿಸ್ಫೈ ಇದೆ, ನಾನು ಇದಕ್ಕೆ ಅಡ್ಮಿಷನನ್ನು ತಗೋತೀನಿ. ಆ್ಯಂಡ್ ನಾನು ನೆಕ್ಸ್ಟ್ ಫರ್ದರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಇದೇ ಒಂದು ರೌಂಡ್ಗೆ ನಾನು ಅಡ್ಮಿಷನ್ ತಗೋತೀನಿ ಅನ್ನೋವಂಥ ಸ್ಟೂಡೆಂಟ್ಸು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಅಲರ್ಟ್ ಆಗಿರುವಂಥ ಸೀಟ್ಗೆ ಹೋಗಿ ನೀವು ಅಡ್ಮಿಷನನ್ನು ತಗೋಬೋದು ಆಗಿರುತ್ತೆ. ನಿಮ್ಗೆ ಅಡ್ಮಿಷನ್ ಪ್ರೊಸೀಜರು ಸಿಂಪಲ್ ಇರುತ್ತೆ, ಏನಿಲ್ಲ, ನೀವೊಂದು ಚಲನನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಚಲನನ ತಗೊಂಡೋಗಿ ಬ್ಯಾಂಕಲ್ಲಿ ಫೀಸನ್ನು ಪೇ ಮಾಡಿಬಿಟ್ಟು ಬಂದು ನೆಕ್ಸ್ಟ್ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ತಗೊಂಡೋಗಿ ನಿಮ್ಮ ಒಂದು ಕಾಲೇಜ್ಗೆ ರಿಪೋರ್ಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಅಡ್ಮಿಷನ್ ಸಿಗುತ್ತೆ. ಅಲ್ಲಿಗೆ ನಿಮಗೆ ಕಂಪ್ಲೀಟ್ ಆಗುತ್ತೆ ಕೌನ್ಸಿಲಿಂಗ್ ಪ್ರೊಸೀಜರು. ನೆಕ್ಸ್ಟ್ ನೀವು ಕಾಲೇಜಸ್ಗೆ ಹೋಗ್ಬೋದು. ಆ್ಯಂಡ್ ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡ್ಕೋತಾರೆ ಅಂಥ ಸ್ಟೂಡೆಂಟ್ಸ್ ಏನಿಲ್ಲ ನೋಡಿ, ಈಗ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಯಾವುದೋ ಒಂದು ಸೀಟ್ ಅಲರ್ಟ್ ಆಯಿತು ಅಂತ ಅನ್ಕೊಳ್ಳಿ. ಓಕೆ, ನಾನು ಒಂದು ಎಕ್ಸಾಂಪಲನ್ನು ಸಹ ಕೊಡ್ತೀನಿ ನೋಡಿ. ನೀವೊಂದು 20 ಕಾಲೇಜಸನ್ನು ಆಪ್ಷನ್ ಎಂಟ್ರಿಯಲ್ಲಿ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಆ ಒಂದು 20 ಕಾಲೇಜಸನ್ನು ಇಟ್ಟಾಗ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸಲ್ಲಿ ಪ್ರಿಯಾರಿಟಿ ನಂಬರ್ 5 ಕೊಟ್ಟಿರುವಂಥ ಕಾಲೇಜ್ ನಿಮಗೆ ಸೀಟ್ ಅಲರ್ಟ್ ಆಗಿರುತ್ತೆ. ಓಕೆನಾ? ನೀವೀಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಈಗ ನಿಮಗೆ ಸಿಕ್ಕಿರುವಂಥ ಸೀಟ್ ಹೋಲ್ಡ್ ಆಗುತ್ತೆ. ಮೇಲೆ ಇರುವಂತಹ 1 to 4 ಕಾಲೇಜಸ್ ಅಷ್ಟೇ ಇರುತ್ತೆ. ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವೇನಕ್ಕೆ ಪಾರ್ಟಿಸಿಪೇಟ್ ಮಾಡ್ತೀರಾ, ನನಗೆ ಪ್ರಿಯಾರಿಟಿ ನಂಬರ್ 5 ಕೊಟ್ಟಿರುವಂಥ ಕಾಲೇಜು ನನಗೆ ಸ್ಯಾಟಿಸ್ಫೈ ಇದೆ, ಅದ್ರ ಮೇಲೆ ಇರುವಂಥ ಕಾಲೇಜಸಲ್ಲಿ ಏನಾದರೂ ಬೆಟರ್ ಕಾಲೇಜ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಒಂದು ಪಾರ್ಟಿಸಿಪೇಟನ್ನು ಮಾಡ್ಬೋದು. ಬಟ್ ಇದರಲ್ಲಿ ಒಂದು ಹೊಸ ಚೇಂಜ್ ಏನು ಅಂತ ಅಂದರೆ, ಫಸ್ಟ್ ರೌಂಡಲ್ಲಿ ಸೀಟ್ ಹೋಲ್ಡ್ ಮಾಡಿದಾಗ ನೀವು ಯಾವುದೊಂದು ರೀತಿಯ ಫೀಸನ್ನು ಪೇ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಬಟ್ ಈ ಒಂದು ಸೆಕೆಂಡ್ ರೌಂಡಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡಿದಾಗ ಯಾರಾದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೋತಿರೋ ಅಂತಹ ಸ್ಟೂಡೆಂಟ್ಸು ನೀವು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಓಕೆನಾ? ನೀವು ಚಲನನ ಡೌನ್ಲೋಡ್ ಮಾಡ್ಕೋಬೇಕು ಆ್ಯಂಡ್ ನೆಕ್ಸ್ಟ್ ಫೀಸನ್ನು ಪೇ ಮಾಡಬೇಕು. ಬಟ್ ಯಾವುದೇ ರೀತಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋದಾಗಲಿ, ಒಂದು ಕಾಲೇಜಸ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದಾಗಲಿ ಇರೋದಿಲ್ಲ. ನೀವು ಜಸ್ಟ್ ಏನು ಮಾಡಬೇಕು, ಒಂದು ಫೀಸನ್ನು ಪೇ ಮಾಡಿ ನಿಮ್ಮ ಒಂದು ಸೀಟನ್ನು ಹೋಲ್ಡ್ ಮಾಡಿ ಇಟ್ಕೋಬೇಕು. ಈಗ ನೀವು ಸ್ಟೂಡೆಂಟು ಕೇಳ್ಬೋದು, ಸರ್ ನಾನೀಗ 5ನೇ ಕಾಲೇಜ್ ಏನೊಂದು ಹೋಲ್ಡ್ ಮಾಡಿದ್ದೀನಲ್ವ ಸರ್, ಮೇಲೆ ಇರುವಂತಹ 1 to 4 ಕಾಲೇಜಸ್ ಹಂಗೆ ಇದೆ, ನಾನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಲ್ವಾ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದಾಗ ನನಗೆ ಮೇಲೆ ಇರುವಂಥ ಕಾಲೇಜಸ್ಸಲ್ಲಿ ಯಾವುದಾದ್ರೂ ಸೀಟ್ ಸಿಕ್ಕಿದ್ರೆ ಫೀಸ್ ಯಾವ ರೀತಿ ಸರ್ ಅಂತ ಕೇಳ್ತೀರಾ. ನೀವು ಫೀಸ್ ಅಲ್ಲಿಂದ ಅಲ್ಲಿಗೆ ಆಟೋಮೆಟಿಕ್ ಟ್ರಾನ್ಸ್ಫರ್ ಆಗುತ್ತೆ. ನೀವೇನು ಭಯ ಪಡೋದಕ್ಕೆ ಹೋಗಬೇಡಿ. ಫೀಸಲ್ಲಿ ನಿಮಗೆ ಯಾವುದೇ ಒಂದು ರೀತಿಯ ಅನ್ಯಾಯ ಆದರೆ ಆಗೋದಿಲ್ಲ. ನಾನು ಇದೊಂದನ್ನು ನಿಮಗೆ ಒಂದು ನಂಬಿಕೆಯನ್ನು ಕೊಡ್ತೀನಿ. ಯಾಕಂತಂದರೆ ನಾನು ಸುಮಾರು ವರ್ಷಗಳಿಂದ ಈ ಒಂದು KCET ಕೌನ್ಸಿಲಿಂಗ್ ರಿಲೇಟೆಡ್ ಆಗಿರ್ಬೋದು, ನೀಟ್ ಕೌನ್ಸಿಲಿಂಗ್ ರಿಲೇಟೆಡ್ ಆಗಿರ್ಬೋದು ಅಪ್ಡೇಟ್ಸನ್ನು ಕೊಡ್ತಿದ್ದೀನಿ. ಫೀಸಲ್ಲಿ ನಿಮಗೆ ಯಾವುದೇ ಒಂದು ರೀತಿಯ ಮೋಸ ಆದರೆ ಆಗೋದಿಲ್ಲ. ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡ್ಕೋಬೇಕು, ಮಾಡಿದ್ರೆ ಏನಾಗುತ್ತೆ ಅಂತ
ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರ್ ಆಯಿತು ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡ್ತಾರೆ, ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ. ಈಗ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ನಿಮ್ಗೆ ಯಾವುದೋ ಒಂದು ಸೀಟ್ ಅಲರ್ಟ್ ಆಗಿರುತ್ತೆ, ಆ ಒಂದು ಸೀಟ್ಗೆ ಹೋಗೋದಕ್ಕೆ ನಿಮಗೆ ಸ್ಯಾಟಿಸ್ಫೈ ಇರೋದಿಲ್ಲ. ಈಗ ನೀವು ಒಂದು 40 ಕಾಲೇಜಸ್ನ ಆ್ಯಡ್ ಮಾಡಿದರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರುವಂಥ ಕಾಲೇಜ್ ನಿಮಗೆ ಅಲರ್ಟ್ ಆಗಿದೆ. ಬಟ್ ನಿಮಗೆ ಆ ಒಂದು ಕಾಲೇಜ್ ಇಷ್ಟ ಇಲ್ಲ ಸರ್, ನಾನು ಇದಕ್ಕೆ ಅಡ್ಮಿಷನನ್ನು ತಗೊಳ್ಳೋದಿಲ್ಲ, ಈ ಒಂದು ಕಾಲೇಜನ್ನು ಡಿಲೀಟ್ ಮಾಡ್ಕೋತೀನಿ, ಉಳಿದಿರೋ ಕಾಲೇಜಲ್ಲಿ ಏನಾದರೂ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಸಿಗುತ್ತೇನೋ ಅಂತ ನೋಡೋ ಹಾಗಿದ್ರೆ ನೀವು ಚಾಯ್ಸ್ 3 ಕೊಟ್ಟಿದ್ದೀರಾ ಅಂತ ಅಂದರೆ ಅಲರ್ಟ್ ಆಗಿರುವಂಥ ಕಾಲೇಜ್ ಏನಿರುತ್ತೆ ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರೋದು ಆ ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಉಳಿದಿರುವಂತಹ 1 to 39 ಕಾಲೇಜಸ್ ನಿಮಗೆ ಹಂಗೆ ರಿಮೈನಿಂಗ್ ಉಳಿದಿರುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋದಾಗ. ಓಕೆನಾ, ನೀವು ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೋತೀರಾ. ಆ್ಯಂಡ್ KCET ವಿದ್ಯಾರ್ಥಿಗಳಿಗೆ ಈಗ ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಇರೋದೇನು ಅಂತ ಅಂದರೆ ಚಾಯ್ಸ್ 4 ಸೆಲೆಕ್ಟ್ ಯಾರು ಮಾಡ್ಕೋತಾರೆ, ಚಾಯ್ಸ್ 4ನ ಸೆಲೆಕ್ಟ್ ಮಾಡುವಂಥ ಸ್ಟೂಡೆಂಟ್ಸು ನಾನು KCET ಕೌನ್ಸಿಲಿಂಗಿಂದ ನಾನು ಎಕ್ಸಿಟ್ ಆಗ್ತೀನಿ ಅನ್ನೋಂಥ ಸ್ಟೂಡೆಂಟ್ಸು ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಇದೆ ನೋಡಿ ಲಾಸ್ಟ್ ಆಪ್ಷನ್ ಒಂದು ಎಕ್ಸಿಟ್ ಆಗೋದಕ್ಕೆ. ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ, ನೀವು ಪಾರ್ಟಿಸಿಪೇಟ್ ಮಾಡಿದಾದ್ಮೇಲೆ ನಾನು ಮತ್ತೆ ಹೇಳ್ತಿದ್ದೀನಿ, ಒನ್ಸ್ ನೀವು ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಸೀಟ್ ಅಲರ್ಟ್ ಆಗಿದೆ ಅಂತ ಅಂದ್ರೆ ಆ ಒಂದು ಸೀಟ್ಗೆ ನೀವು 100% ಅಡ್ಮಿಷನನ್ನು ತಗೊಳ್ಳೇಬೇಕು. ಇಲ್ಲ ಅಂತಂದರೆ ನಿಮಗೆ ಪೆನಾಲ್ಟಿಯನ್ನು ಹಾಕ್ತಾರೆ. ಇದೊಂದು ಸ್ಟೂಡೆಂಟ್ಸ್ಗೆ ನೆನಪಿರಬೇಕು. ನೀವು ಒನ್ಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಎಂಟರ್ ಆಗಿದ್ದೀರಾ ಅಂತಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲರ್ಟ್ ಆಯಿತು ಅಂತಂದರೆ ಆ ಒಂದು ಸೀಟ್ಗೆ ಅಡ್ಮಿಷನನ್ನು ತಗೊಳ್ಳೇಬೇಕು. ಆಗ ನೀವು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗೋದಕ್ಕಾಗಲಿ ಅಥವಾ ಅಲರ್ಟ್ ಆಗಿರುವಂಥ ಸೀಟ್ನ ಡಿಲೀಟ್ ಮಾಡ್ಕೊಳ್ಳೋದಕ್ಕಾಗಲಿ ಆಪ್ಷನ್ ಇರೋದಿಲ್ಲ. ಸೊ ಯಾರೆಲ್ಲ ಈಗ ಈ ಒಂದು KCET ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಅಂತ ಸ್ಟೂಡೆಂಟ್ಸು ನೀವು ಚಾಯ್ಸ್ 4ನ ಕೊಟ್ಬಿಟ್ಟು ಎಕ್ಸಿಟ್ ಆದರೆ ಆಗ್ಬೋದು. ಓಕೆನಾ, ಆ್ಯಂಡ್ ಇಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ ಸರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜಸ್ನ ಏನಾದರೂ ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರಾ ಅಂತ ಹೇಳ್ಬಿಟ್ಟು. ಸದ್ಯದ ಮಟ್ಟಿಗೆ KEA ಕಡೆಯಿಂದ ಇರುವಂತಹ ಅಪ್ಡೇಟ್ ಪ್ರಕಾರ, KEA ಕಡೆಯಿಂದ ಇರುವಂತಹ ರೂಲ್ಸ್ ಪ್ರಕಾರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಯಾವುದೇ ಥರದ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಆದರೆ ಕೊಡೋದಿಲ್ಲ. ಅಲ್ಲಿ ನಿಮಗೆ ಮಾಹಿತಿ ಪುಸ್ತಕ ಅಂತ ಬರುತ್ತೆ, ಆ ಒಂದು ಮಾಹಿತಿ ಪುಸ್ತಕದಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ಕಾಲೇಜಸ್ನ ಆ್ಯಡ್ ಮಾಡೋದಕ್ಕಾಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೋಡಿ, ಇನ್ ಕೇಸ್ ಏನಾದರೂ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಜಾಸ್ತಿ ಇತ್ತು, ತುಂಬ ಕಾಲೇಜಸ್ಸಲ್ಲಿ ತುಂಬ ಸೀಟ್ಸ್ ಏನಾದರೂ ಹುಡಿದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟರೂ ಕೊಡ್ಬೋದು KEA ಕಡೆಯಿಂದ. ಅದೇನಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಫರ್ದರ್ ನಾನು ನಿಮಗೆ ಹೇಳ್ತೀನಿ. ಬಟ್ ನಾನು 100% ಅಂತ ಹೇಳ್ತಿಲ್ಲ, ಚಾನ್ಸಸ್ ಇದಾವೆ. ಆ ಒಂದು ಚಾನ್ಸಸ್ ಏನಾದರೂ ನಿಮಗೆ ಆಪರ್ಚುನಿಟಿಯಾಗಿ ಬಂದು ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆದರೆ ನಾನು ನಿಮಗೆ ಆಗ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ, ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿರಂತ. ಬಟ್ ಸದ್ಯದ ಮಟ್ಟಿಗಿರುವಂಥ ಅಪ್ಡೇಟ್ಸ್ ಪ್ರಕಾರ ಆಗಲ್ಲ ಅಂತ ಹೇಳ್ತಿದ್ರೆ. ಓಕೆನಾ, ಚಾಯ್ಸ್ ಎಂಟ್ರಿ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿದ್ದೀನಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ಕ್ಲಿಯರ್ ಆಯಿತು ಅನ್ಕೊಂಡಿದ್ದೀನಿ. ಆ್ಯಂಡ್ ಹಾಗೇನು ಸಹ ನಿಮಗೆ ಒಂದು ಫೀಸನ್ನು ಪೇ ಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಎಲ್ಲ ಡೌಟ್ಸ್ಗೂ ನಾನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾನೆ ಇದ್ದೀನಿ. ಪ್ರತಿನಿತ್ಯನೂ ನಮ್ಮ ಒಂದು ಚಾನಲಲ್ಲಿ ನಿಮಗೆ ವಿಡಿಯೋಸ್ ಆದರೆ ಅಪ್ಲೋಡ್ ಆಗ್ತಿದ್ದಾವೆ. ಸೊ ಏನಿಲ್ಲ ನಾನು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದಿಷ್ಟೇ, ಜಸ್ಟ್ ಒಂದು ಚಾನಲ್ಗೆ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಾಗೇನು ನಿಮ್ಮ ಒಂದು ಎಲ್ಲ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನಾನು ಕೊಡ್ತಿರುವಂಥ ಕಂಟೆಂಟ್ ನಿಮಗೂ ಇಷ್ಟ ಆಗ್ತಿದೆ, ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ. ನೀವು ಲೈಕ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡೋದ್ರಿಂದ, ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರಿಂದ ನನಗೂ ಸಹ ಹೆಲ್ಪ್ ಆಗುತ್ತೆ. ನೀವು ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀನಿ. ನಾನು ನಿಮಗೆ ಇದೇ ಥರದ ಎಲ್ಲ ಅಪ್ಡೇಟ್ಸ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನೆಕ್ಸ್ಟ್ ಅಂತೂ ನಾನು ಹೇಳ್ತಿದ್ದೀನಿ ನೋಡಿ, ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸು, ಹಾಸ್ಟೆಲ್ ಅಪ್ಡೇಟ್ಸು, ನಿಮಗೆ ಸ್ಕಾಲರ್ಶಿಪ್ ಸಿಗೋ ಥರ, ಹಾಸ್ಟೆಲ್ ಸಿಗೋ ಥರ ಎಲ್ಲ ಅಪ್ಡೇಟ್ಸನ್ನು ನನ್ನ ಒಂದು ಚಾನಲಲ್ಲಿ ಕೊಡ್ತಿರ್ತೀನಿ. ಸೊ ಅದಕ್ಕೆ ನಾನು ನಿಮಗೆ ರಿಪೀಟೆಡ್ ಟೈಮ್ಸಲ್ಲಿ ಹೇಳ್ತಿರ್ತೀನಿ ವಿಡಿಯೋದಲ್ಲಿ. ವಿಡಿಯೋ ಸ್ಟಾರ್ಟಿಂಗಲ್ಲೂ ಹೇಳ್ತೀನಿ, ಎಂಡಿಂಗಲ್ಲೂ ಹೇಳ್ತೀನಿ. ಇದೇ ಥರದ ಎಲ್ಲ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ನಾನು ಎಲ್ಲ ಥರದ ಎಜುಕೇಷನಲ್ ಅಪ್ಡೇಟ್ಸನ್ನು ನಿಮಗೆ ಕೊಡೋ ಪ್ರಯತ್ನ ಮಾಡ್ತಿದ್ದೀನಿ ಆ್ಯಂಡ್ ಕೊಡ್ತಿದ್ದೀನಿ. ಓಕೆನಾ, ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಹಾಗೇನು ನೀವು ಪರ್ಸನಲಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿ.